ಯಾವುದಕ್ಕೂ ಪಟ್ಟ ಸಂಕೋಚ ಪಡಬೇಡ. ಅಕ್ಕಾರ, ನಿಮ್ಮ ಬಾಯಿ ತುಂಬ ಅಣ್ಣ ಅಂತ ಕರೆದಿರಿ. ತಂಗಿ ಮನ್ಯಾಗ ಯಾವ ಅಣ್ಣನೂ ಸಂಕೋಚ ಪಡುತ್ತಿಲ್ಲ. ಹೌದಕ್ಕವ, ನೀ ನಮಗ ಮಾಡಿರುವಂತ ಸಹಾಯಕ್ಕ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನೇ ಐತಿ. ಅದೆಲ್ಲ ನಿಮ್ಮ ದೊಡ್ಡ ಗುಣ. ನೀವು ನನಗೆ ಎಷ್ಟು ದೊಡ್ಡ ಸಹಾಯ ಮಾಡಿರಿ ಅನ್ನೋದು ನನಗೆ ಮಾತ್ರ ಗುರ್ತು. ಈಕಿಗೆ ಬಾಡಿಗೆ ಕೊಡಾಕ 6 ಗಂಟೆ ಮಟ ಟೈಮ್ ಕೊಟ್ಟಿದ್ದೆ. 6:30 ಆತು. ಮನಿ ಹಂತೇಲೆ ಇನ್ನೂ ಬಂದಿಲ್ಲ ಅಂದ್ರ ಈಕಿಗೆ ರೊಕ್ಕ ಸಜ್ಜಾಗಿಲ್ಲ ಅಂತ ಅರ್ಥ. ನನಗೂ ಅದ ಬೇಕ. ಈಗ ಭಾಳ ಸಿಟ್ಟು ಬಂದವ್ರಂಗ ಬಾಗಲ್ದಾಗ ಒದರಾಡಿದ್ನಿ ಅಂದ್ರ ನನ್ನ ಕೈಕಾಲ ಹಿಡ್ಕೊಂತಾಳ. ಅವಾಗ ನಾ ಅನ್ಕೊಂಡಿರೋದು ಸಾಧ್ಸಾಕ ಸಾಧ್ಯ ಆಕ್ಯತಿ. ಬಾ ಹೊರಗ. ನಿನಗ 6 ಗಂಟೆ ಮಟ ಟೈಮ್ ಕೊಟ್ಟಿದ್ದೆ. ಇನ್ನೂ ಮನಿ ಬಾಡಿಗೆನ ತಂದು ಮುಟ್ಸಿಲ್ಲ ಅಂದ್ರ ನಿನ್ನ ಹಂತಲ್ಲಿ ರೊಕ್ಕಿಲ್ಲ ಅಂತ ಅರ್ಥ. ರೊಕ್ಕಿಲ್ಲ ಅಂದ್ರ ಇನ್ನೊಂದು ಉಪಾಯ ಹೇಳಿದ್ನಿಲ್ಲ, ಅದಕ್ಕಾದ್ರೂ ಒಪ್ಕೋ. ಇಲ್ಲ 3 ತಿಂಗಳ ಬಾಡಿಗೆ ಒಂದ ಸರ್ತೆ ಕೊಡು. ಇಲ್ಲಂದ್ರ ನಾ ಹೇಳಿದ್ದಕ್ಕೆ ಒಪ್ಕೋ. 2ರಾಗ 1 ಆರಿಸ್ಕೋ. ಈಗ ನೋಡ, ನಾ ಹೇಳಿದ್ದಕ್ಕ ಬಾಯಿ ಮುಚ್ಕೊಂಡು ಒಪ್ಕೊಂತಾಳ. ಭಾಳ ದಿನ ಆಗಿತ್ತು. ನನ್ನ ಹೆಂಡತಿ ಕಾಟ ತಡೆಯಕ್ ಆಗ್ಲಾರ್ದ ಇನ್ನೊಂದು ಹೆಂಡತಿ ಮಾಡ್ಕೋಬೇಕು ಅಂತ ವಿಚಾರ ಮಾಡಿದ್ಯ. ಈಕಿ ಏನಾರ ಒಪ್ಕೊಂಡ್ರ ಈಕಿನ್ನ 2ನೇ ಮದ್ವಿ ಮಾಡ್ಕೊಂಡ ಬಿಡ್ತಾನಿ. ಒಪ್ಕೊಳ್ಳಕ್ ಏನೈತಿ, ಒಪ್ಕೊಳ್ಳಬೇಕ. ಬೇರೆ ಯಾವ ದಾರಿನೂ ಉಳಿದಿಲ್ಲ. ಅಲ್ಲ, ಇಷ್ಟು ವಯಸ್ಸಾಗೈತಿ, ಬಾಗಲ್ದಾಗ ಹಿಂಗ್ ನಿಂತ ಒದರಿದ್ರ ಆಜು ಬಾಜು ಮನೆಯವರು ಏನ್ ತಿಳ್ಕೊಂತಾರ? ಇನ್ನೇನ್ ತಿಳ್ಕೊಂತಾರ? ಗಂಡ ನೋಡಿದ್ರ ದುಬೈದಾಗ ಅದಾನ ಅಂತ ಹೇಳ್ತಾಳ, ಆದ್ರ ಬಾಡಿಗೆ ಕೊಡು ಕಿಮ್ಮತ್ತಿಲ್ಲ ಅಂತ ತಿಳ್ಕೊಂತಾರ. ನೋಡ, ನಾ ಹೇಳೋದು ಸ್ವಲ್ಪ ಕೇಳ. ಹಿಂಗ ಬಾಯ್ ಮಾಡಿದ್ರ 4 ಮಂದಿ ಹೌದು ಅನ್ನಂಗಿಲ್ಲ. ಏನ 4 ಮಂದಿ ಹೌದು ಅನ್ನಂಗಿಲ್ಲ? ಇಡೀ ವಟಾರಕ್ಕ ಮಾಲೀಕ ನಾನ, ನನಗ ಹೌದು ಅನ್ನಂಗಿಲ್ಲ ಅಂತೀಯ? ಬಾಡಿಗೆ ಇದ್ದ ನಿನಗಿಷ್ಟು ಸೊಕ್ಕೈತಿ. ಈ ಇಡೀ ವಟಾರಕ್ಕ ಮಾಲೀಕ ಆದ ನನಗ ಇನ್ ಎಷ್ಟು ಇರಬೇಡ. ಒಂದು ರೊಕ್ಕ ಕೊಡು, ಇಲ್ಲ ನಾ ಹೇಳ್ದಂಗ ಕೇಳ. ಅದ ಮತ್ತ ನಾ ಹೇಳೋದು ಒಂಚೂರು ಕಿವ್ಯಾಗ ಹಾಕಿ ಕೇಳಿಸ್ಕೋ. ಎಲ್ಲರೂ ಕಿವ್ಯಾಗ ಹಾಕಿ ಕೇಳಿಸ್ಕೊಂತಾರ. ನನಗೆ ಗುರ್ತೈತಿ, ಕೈಕಾಲು ಬಿದ್ದು ಮುಂದಿನ ತಿಂಗಳು ಅನ್ನೋದ್ರಾಗ ಬಾಡಿಗೆ ಸರಿ ಮಾಡಿಬಿಡ್ತೇನೆ ಅಂತೇಳಿ ಮೊಸಳೆ ಕಣ್ಣೀರಿಟ್ರೆ ಕೇಳೋರು ಯಾರು ಇಲ್ಲ. ನನ್ನ ವೈಷ್ಣವಿನ ಎಷ್ಟು ದಿನ ಕೂಡಿ ಹಾಕ್ತೀರಿ ಹಾಕ್ರಿ. ಅಕ್ಕಿ ಕೊಳ್ಳಿಗೆ ತಾಳಿ ಕಟ್ಟೋದು ನಾವಿಬ್ರು ಒಬ್ರಿಗೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ. ನಮ್ಮ ಪ್ರೀತಿಗೆ ಆ ದೇವ್ರು ಒಂದು ಬೆಲೆ ಕೊಡ್ತಾನ. ವೈಷ್ಣವಿನ ಕೂಡಿ ಹಾಕಿ ಬಲವಂತದ ಮದ್ವಿ ಮಾಡಾಕ ತಯಾರಿ ಮಾಡ್ಕೊಂಡಿರಲ್ಲ. ಈ ಮದ್ವಿನ ಹೆಂಗೆ ತಡಿಬೇಕನ್ನೋದು ನನಗೂ ಸರಿಯಾಗಿ ಗೊತ್ತೈತಿ. ಆದ್ರೆ ವೈಷ್ಣವಿನ ಮದ್ವಿ ಮಾಡ್ಕೊಳ್ತಾ ಇರೋ ಹುಡುಗ ಯಾರು, ಎಲ್ಲಿಯವ, ಯಾವುದೊಂದು ಏನು ತಿಳಿಬಲ್ತ. ಹೆಂಗಾರ ಮಾಡಿ ವೈಷ್ಣವಿನ ಭೇಟಿ ಆದ್ರೆ ಎಲ್ಲ ವಿಷಯ ತಿಳಿತೈತಿ. ಆದ್ರೆ ಅವರಪ್ಪ ಅವರಜ್ಜ ವೈಷ್ಣವಿ ಮ್ಯಾಗ ಹದ್ದಿನ ಕಣ್ಣಿಟ್ಟಾರ. ಬೇಕಾದ ಮಾಡಲಿ, ಈ ಮದುವೆ ನಡೆಯೋದಿಲ್ಲ. ಒಂದು ವೇಳೆ ವೈಷ್ಣವಿ ಮದುವೆ ನಡಿಬೇಕಂದ್ರೆ ನಾನು ಅಕ್ಕಿ ಕೊಳ್ಳಿಗೆ ತಾಳಿ ಕಟ್ಬೇಕ. ಇವ್ರ ಹತ್ರ ದುಡ್ಡಿನ ಬಲ, ಜನರ ಬಲ, ಅಧಿಕಾರದ ಬಲ ಇರಬಹುದು. ಆದ್ರೆ ನನ್ನ ಹಂತೇಲಿ ಯುಕ್ತಿ ಬಲ ಐತಿ. ಒಂದ್ಯಾವುದರ ಉಪಾಯದಿಂದ ನನ್ನ ಕೆಲಸನ ಸಾಧನೆ ಮಾಡ್ಕೋತೇನೆ. ವೈಷ್ಣವಿ, ನೀ ಏನು ಹೆದರ್ಕೋಬೇಡ. ಇಲ್ಲಿಂದ ನೀನು ಹೆಂಗೆ ಬಿಡಿಸ್ಕೊಂಡು ಹೋಗ್ಬೇಕನ್ನೋದು ನನಗೆ ಸರಿಯಾಗಿ ಗುರ್ತೈತಿ. ಒಂದು ಕೆಲಸ ಮಾಡ್ತೀನಿ, ಬೆಳಿಗ್ಗೆ ಈ ಊರಾಗ ಯಾರಾದರೂ ಪರಿಚಯ ಮಾಡ್ಕೊಂಡು ಅವ್ರ ಬಾಯಿಂದ ಇವ್ರ ಮನ್ಯಾಗ ಏನು ನಡೆಯಕ್ಕೆ ಕುಂತೈತಿ, ಏನಿಲ್ಲ ಅನ್ನೋದನ್ನ ಮೊದಲು ತಿಳ್ಕೊಬೇಕ. ವೈಶು, ಮಿಸ್ ಯು. ವೀಕ್ಷಕರೇ, ಈ ಕಥೆ ಇನ್ನೂ ಚೆನ್ನಾಗಿ ಮೂಡಿ ಬರ್ತೈತಿ ಸ್ನೇಹಿತರೆ. ಇದಕ್ಕೆಲ್ಲ ನಿಮ್ಮ ಬೆಂಬಲ ನನಗೆ ಬೇಕು. ವೀಕ್ಷಕರೇ, ಕೈ ಮುಗಿದು ಕೇಳ್ಕೊತೀನಿ, ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ. ಹಂಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ. ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ನಮ್ಮ ಹಳ್ಳಿ ಕಿಡ್ಡಿ ಕಾರ್ಟೂನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಅಂದ್ರೆ ಮುಂದಿನ ಕಥೆ ಇನ್ನೂ ಚೆನ್ನಾಗಿ ಮೂಡಿ ಬರ್ತೈತಿ ಸ್ನೇಹಿತರೆ. ಯಪ್ಪ, ನಾ ಬಾಯಿ ತಪ್ಪಿ
ಮದ್ವಿ ಮಾಡ್ಕೋತೇನಿ ಅಂದಿದ್ದ ತಪ್ಪಾಗಿ ಹೋಗೇತಿ ಅಂತ ನನಗೆ ಅನಸಾಕ್ ಕುಂತೈತಿ. ಹಿರನ್ಗೌಡ, ಜೀವನದಾಗ ಏನು ಬರ್ತೈತೋ ಬರ್ಲಿ, ಗುರುವಿನ ದಯೆ ಒಂದ್ ಇರ್ಲಿ ಅಂತ ಆಗಿದ್ದು ಆಗ್ಲಿ ಅಂತ ಕೈ ಬಿಡ್ಬೇಕು. ಒಂದ್ ಏನಾದ್ರೂ ಮಾಡೋದ್ರಿಂದ ಇನ್ನೊಂದು ಒಳ್ಳೇದು ಆಗೋದಿರ್ತೈತಿ. ವೀರನ್ಗೌಡ, ಇದ್ರ ಬಗ್ಗೆ ನೀ ಹೆಚ್ಚಿಗೆ ತಲೆ ಕೆಡಿಸ್ಕೊಬೇಡ. ಹೋಗು, ಜಳಕ ಮಾಡಿ ಊಟ ಮಾಡಿ ನಿನಗೆ ಯಾವ ಕೆಲ್ಸಕ್ಕೆ ಹೋಗ್ಬೇಕೋ ಹೋಗು. ಉಳ್ಕಿದ್ದೆಲ್ಲ ನಿಮ್ಮವ್ವ ನೋಡ್ಕೊಂತಾಳ. ಸರಿ. ವೀರನ್ಗೌಡ ವಿಚಾರ ಮಾಡೋದು ಖರೆ ಐತಿ. ಒಂದ್ ವೇಳೆ ಮಂದಾಕಿನಿಗೆ ನಾಳೆ ಎಲ್ಲ ಹಿರಿಯರ ಮುಂದೆ ಬಂದು ನನಗ ವಿಚ್ಛೇದನ ಕೊಡ್ಲಾರ್ದನ ಎರಡನೇ ಮದುವೆ ಆಗಾಕತ್ತಾನ ಅಂತ ತಕರಾರು ಮಾಡಿದ್ರ ನಮ್ಮ ವೀರನ್ಗೌಡ ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತ ಎಲ್ಲ ಮಾನ ಮರ್ಯಾದೆ 4 ಮಂದಿ ಮುಂದೆ ಹರಾಜಾಕೈತಿ. ಇದನ್ನೆಲ್ಲ ನನ್ನ ಹೆಂಡತಿ ಮುಂದೆ ಹೇಳಿದ್ರ ಕೇಳು ಪರಿಸ್ಥಿತಿಯೊಳಗ ಹಾಕಿಲ್ಲ. ಒಟ್ನ್ಯಾಗ ಅಣ್ಣನ ಮಗಳನ್ನ ಸೊಸಿ ಮಾಡ್ಕೊಳ್ಳು ನಿರ್ಧಾರ ಮಾಡ್ಯಾಳ. ನಮ್ಮ ಮಲ್ಲವ್ವನ ಮದ್ವಿನ ಯಾವಾಗ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವೋ ಅವಾಗ ಒಂದು ತಪ್ಪಿದ್ರ ಒಂದು ಸಮಸ್ಯೆ ಶುರು ಹಾಕೊಂತನ ಬಂತ. ಮನಿ ಹೆಣ್ಮಕ್ಳು ಮಲ್ಲವ್ವ ನೀಲವ್ವ ಎಂದಿ ಮನಿ ಬಿಟ್ಟು ಹೋದ್ರೋ ಅಂದ ಸುಖ ಶಾಂತಿ ನೆಮ್ಮದಿ ಇಲ್ದಂಗಾಗೈತಿ. ಇದನ್ನೆಲ್ಲ ನೋಡಿದ್ರ ಯಾವಾಗ ಇದಕ್ಕೆಲ್ಲ ಒಂದು ಪರಿಹಾರ ಸಿಕ್ತೈತೋ ಏನೋ ಅನ್ನೋದ ತಿಳಿವಲ್ದಾಗೈತಿ. ಯಾವಾಗ ಮಲ್ಲವ್ವ ತವ್ರ ಮನಿಗೆ ಬರ್ತಾಳೋ ಏನೋ, ಯಾವಾಗ ಹೆಣ್ಮಕ್ಳು ಮುಖ ನೋಡ್ತೇನೋ ಏನೋ. ಒಟ್ನ್ಯಾಗ ಎಲ್ಲ ಮೊದಲಿನ ತರ ಆಗ್ಬಿಟ್ರ ಅಷ್ಟ ಸಾಕು. ಯವ್ವ, ನಾವು ಸಾಲಿಗೆ ಹೋಗ್ತೀವಿ, ಹೋಗಿ ಬರ್ರಿ. ಅನು, ನೀಲ, ಅಭಯ ಸಣ್ಣ ಹುಡುಗ, ಅವಂಗ ಗುರ್ತಾಗೋದಿಲ್ಲ. ನೀವ ಜಾಕಿಂದ ಕರ್ಕೊಂಡು ಹೋಗಿ ಜಾಕಿಂದ ಕರ್ಕೊಂಡು ಬರ್ರಿ. ಹ್ಞೂ ಅವ್ವ. ಅಕ್ಕವ, ನಾವಿನ್ನು ಹೋಗಿ ಬರ್ತೇವೆ. ಸರಿ, ಹೋಗಿ ಬರ್ರಿ. ದಿನ ಕಳೆದಂಗ ಎಲ್ಲಾನು ಬದಲಾಕೊಂತನ ಹೊಂಟೈತಿ. ನಾನು ಈ ಮನೆಗೆ ಬಂದಾಗ ಅಭಯ್ಗ ಇನ್ನೂ ಮಾತಾಡಕ್ ಸುದ ಬರ್ತಿರ್ಲಿಲ್ಲ. ಈಗ ಅಭಯ ಸಾಲಿಗೆ ಹೊಂಟಾನ, ಎಲ್ಲಾನು ಬದ್ಲಿ ಆಗ ಕುಂತೈತಿ. ಆದ್ರ ವೀರನ್ಗೌಡನ ಜೀವನ ಎಲ್ಲೈತಿ ಅಲ್ಲೇ ಐತಿ. ಮಂದಾಕಿನಿ ಎಲ್ಲದಾಳು, ಏನ್ ಮಾಡಾಕತ್ತಾಳೋ, ಹೆಂಗದಾಳ ಅನ್ನೋದು ಗೊತ್ತಿಲ್ಲ. ಇತ್ತಾಗ ವೀರನ್ಗೌಡನ ಜೀವನ ಅತಂತ್ರ ಆಗಿ ಕುಂತೈತಿ. ಮಲ್ಲವ್ವ ಅನ್ನೋದು ಖರೆ ಐತಿ. ದಿನ ಕಾದಂಗ ಎಲ್ಲಾನು ಬದಲ್ತಾ ಹೋಗ್ತೈತಿ. ಆದ್ರ ಮಂದಾಕಿನಿ ವೀರನ್ಗೌಡನ ಜೀವನ ಯಾವಾಗ ಬದ್ಲಿ ಆಕೈತೋ ಏನೋ. ಎಲ್ಲರಿಗಿಂತನೂ ದೊಡ್ಡ ಆಘಾತಕಾರಿ ಅಂದ್ರೆ ನಮ್ ಗಿರ್ಜವ್ವನ ಜೀವನ. ಒಂದ ಒಂದ್ ರಾತ್ರಿ ಕಳೆಯುವಷ್ಟ್ರನಾಗ ಆಕಿ ಜೀವನ ಅತಂತ್ರ ಆಗಿ ಹೋತ. ತಿರ್ಕಪ್ಪಣ್ಣನ ಗಿರಿಜನ್ನ ಊರಿಂದ ಬಹಿಷ್ಕಾರ ಮಾಡ್ಯಾರಂತ. ಇಂಥ ಪರಿಸ್ಥಿತಿ ಒಳಗ ಮನಿ ಮಠ ಇಲ್ದ ಅವರು ಎಲ್ಲಿ ಹೋಗ್ತಾರ, ಏನ್ ಮಾಡ್ತಾರ, ಹೆಂಗಿರ್ತಾರೋ ಏನೋ ಒಂದು ತಿಳಿವಲ್ತ. ಇವ್ರಿಗೆರ ಗಿರ್ಜಾನ ಬಗ್ಗೆ ಹೇಳಿ ಏನಾದ್ರೂ ಸಹಾಯ ಮಾಡ್ಸೋಣ ಅಂದ್ರ ಗಿರ್ಜಾನ ಹೆಸರು ಎತ್ತಿದ್ರ ಇವರು ರುದ್ರಾವತಾರ ತಾಳ್ತಾರ. ಇದಕ್ಕೆಲ್ಲ ಯಾವಾಗ ಮುಕ್ತಿ ಸಿಗ್ತೈತೋ ಏನೋ. ಮೊದ್ಲಿನಾಗ ಗಿರ್ಜಾ ಯಾವಾಗ ಮನೆಗೆ ಬರ್ತಾಳೋ ಏನೋ. ಹೆಣ್ಣು ಮಕ್ಕಳಿಗೆ ತವ್ರ ಮನಿ ಇಲ್ಲಂದ್ರ ಎಷ್ಟು ಕಷ್ಟ ಆಕೈತಿ ಅಂತ ನನಗ್ ಮಾತ್ರ ಗುರ್ತು. ನಾ ಅನುಭವಿಸ್ತಾ ಇರೋ ಸಂಕಟ ನೋವು ಗಿರಿಜಾನು ಅನುಭವಿಸಾಕತ್ತಾಳ. ಆದ್ರೆ ಏನು ಮಾಡೋ ಪರಿಸ್ಥಿತಿ ಒಳಗ ನಾ ಇಲ್ಲ. ಅಂದಂಗ ಬಾ ದಿನಾತೆ ಗಿರ್ಜವ್ವ ಹೆಂಗದಾಳ ಏನ ಹೋಗಿ ನೋಡಿ ಬರ್ತೇನೆ. ಹಂಗ ಈ ಮಂದಾಕಿನಿ ಅವ್ರ ಅವನ ವಿಚಾರ ಏನೇನ್ ಅದಾವ ಅಂತ ಹೇಳಿ ತಿಳ್ಕೊಂಡು ಬರ್ತೇನೆ. ಪ್ರೀತಿಯ ವೀಕ್ಷಕರೇ, ಎಲ್ಲರೂ ಕಮೆಂಟ್ ಮಾಡಿರಿ ಲಕ್ಷ್ಮಕ್ಕ ತಪ್ಪಿಸ್ದಂಗ ಡೈಲಿ ವಿಡಿಯೋ ಹಾಕ್ರಿ ಅಂತ. ಖಂಡಿತ ಡೈಲಿ ವಿಡಿಯೋ ಹಾಕ್ತೇನೆ ಮೊದಲಿನ ತರ. ಆದ್ರೆ ಸ್ನೇಹಿತರೆ, ತಾವು ವಿಡಿಯೋಕ್ಕ ಒಂದು ಹೈಪ್ ಮಾಡಬೇಕು. ನೀವು ಹೈಪ್ ಮಾಡಿದ್ರೆ ನನ್ನ ಚಾನೆಲ್ಗೆ ಒಂದು ಗ್ರೋತ್ ಸಿಗ್ತೈತಿ ಸ್ನೇಹಿತರೆ. ಅದಕ್ಕೆ ದಯಮಾಡಿ